ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಒಂದು ಹೊಸ ಟೆಕ್ನಾಲಜಿ, ವೆರಿ ಟ್ರೆಂಡಿಂಗ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದ್ಯಾವುದು ಅಂತಂದರೆ ಡಾಕರ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಡಾಕರ್ದು ಸ್ಪೆಷಾಲಿಟಿ ಏನು, ಡಾಕರ್ ಅಂದರೆ ಏನು ಅಂತ ಡೀಟೇಲ್ಡ್ ಆಗಿ ನೋಡೋಣ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ಡಾಕರ್ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ವಾಟ್ ಈಸ್ ಡಾಕರ್ ಆ್ಯಂಡ್ ವಾಟ್ ಆರ್ ದಿ ಯೂಸಸ್ ಆಫ್ ಡಾಕರ್. ಯಾವುದೇ ಪ್ರಾಡಕ್ಟ್ ಆಗಲಿ ಇಲ್ಲ ಯಾವುದೇ ಅಪ್ಲಿಕೇಶನ್ ಆಗಲಿ ಡೆವಲಪರ್ಸ್ ಏನಕ್ಕೆ ಬಿಲ್ಡ್ ಮಾಡ್ತಾರೆ ಅಂದರೆ ಒಂದು ಸಿಚುಯೇಷನ್ನ ರಿಸಾಲ್ವ್ ಮಾಡೋದಕ್ಕೆ ಇಲ್ಲ ಅದನ್ನು ಈಸಿ ಮಾಡೋದಕ್ಕೆ ಅಂತ ಬಿಲ್ಡ್ ಮಾಡಿರ್ತಾರೆ. ಸೊ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದೆ ಆ ಅಪ್ಲಿಕೇಶನ್ನು, ಯಾವುದೋ ಒಂದು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಿದೆ ಅಂತ ಅರ್ಥ. ಈ ಡಾಕರ್ ಕೂಡ ಅದೇ ಥರನೇ ಒಂದು ಪ್ರಾಡಕ್ಟ್ ಅಥವಾ ಒಂದು ಅಪ್ಲಿಕೇಶನ್ ಯಾವುದೋ ಒಂದು ಇಶ್ಯೂನ ರಿಸಾಲ್ವ್ ಮಾಡ್ತಿದೆ. ಆ ಇಶ್ಯೂ ಏನು? ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲ ಡೆವಲಪರ್ಸನ್ನು ಅವರು ಒಂದು ಮಷೀನಲ್ಲಿ ಕೋಡ್ ಬರೀತಾರೆ, ಅವ್ರದ್ದೇ ಒಂದು ಸಿಸ್ಟಮಲ್ಲಿ ಕೋಡ್ ಬರೀತಾರೆ. ಅದನ್ನು ಲೋಕಲ್ ಸಿಸ್ಟಮ್ ಅಂತ ಕರೀತಾರೆ. ಆ ಲೋಕಲ್ ಸಿಸ್ಟಮಲ್ಲಿ ಅವರು ಫುಲ್ ಅಪ್ಲಿಕೇಶನ್ನ ಫಿನಿಶ್ ಮಾಡಿ ಸರ್ವರಿಗೆ ಮೂವ್ ಮಾಡಿದಾಗ ಆ ಸರ್ವರಲ್ಲಿ ಆ ಅಪ್ಲಿಕೇಶನ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಅಯ್ಯೋ, ನನ್ನ ಸಿಸ್ಟಮಲ್ಲಿ ವರ್ಕ್ ಆಗ್ತಿತ್ತಲ್ಲ, ಇಲ್ಲಿ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾರೆ. ಇದು ಎಲ್ಲ ಡೆವಲಪರ್ಸು ಫೇಸ್ ಮಾಡೋ ಒಂದು ಕಾಮನ್ ಇಶ್ಯೂ. ಇವತ್ತು ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ ಎಷ್ಟೊಂದು ಹೈ ಎಂಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಫ್ರೇಮ್ ವರ್ಕ್ಸ್ ಇದೆ. ಇವಾಗ ಪೈಥನ್, ಜಾಂಗೋ, ಜಾವಾ ಸ್ಕ್ರಿಪ್ಟ್ ಈ ಥರ ಎಷ್ಟೊಂದಿದೆ. ಬಟ್ ನಾವೊಂದು ಬೇಸಿಕ್ ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ HTML, CSS, ಜಾವಾ ಸ್ಕ್ರಿಪ್ಟ್ ಮತ್ತು PHP ಯೂಸ್ ಮಾಡಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿರ್ತೀರ. ಇದನ್ನು ನೀವು ವೆಬ್ ಸರ್ವರಿಗೆ ಮೂವ್ ಮಾಡ್ತೀರಾ. ಆ ಮೂವ್ ಮಾಡಿದ ತಕ್ಷಣ ಇಮೇಜಸ್ ಲೋಡ್ ಆಗೋದಿಲ್ಲ, ಏನೋ ಒಂದು ಅನ್ಸರ್ಟನಿಟೀಸ್ ಬರ್ತಾ ಇರುತ್ತೆ. ಅದು ಏನಕ್ಕಾಗುತ್ತೆ ಅಂತಂದರೆ ನಿಮ್ಮ ಲೋಕಲ್ ಸಿಸ್ಟಮಲ್ಲಿ ಏನೋ ಒಂದಷ್ಟು ಡಿಪೆಂಡೆನ್ಸೀಸ್ನ ನೀವು ಯೂಸ್ ಮಾಡಿರ್ತೀರ. ಅದನ್ನು ನೀವು ವೆಬ್ ಸರ್ವರಲ್ಲಿ ಮೂವ್ ಮಾಡೋದು ಮರ್ತೋದ್ರೆ ಆವಾಗ ಈ ಥರ ಆಗುತ್ತೆ. ಇವಾಗ ಏನೋ ಇಮೇಜ್ ಲೋಡ್ ಆಗೋದಿಲ್ಲ, ಏನೋ ಕಾಂಟೆಂಟ್ ಲೋಡ್ ಆಗೋದಿಲ್ಲ, ಈ ಥರದ್ದು ಆಗೋದು ವೆರಿ ಕಾಮನ್. ಸೊ ಈ ಇಶ್ಯೂನ ರಿಸಾಲ್ವ್ ಮಾಡೋದಕ್ಕಂತಲೇ ಡಾಕರ್ ಯೂಸ್ ಮಾಡ್ತಿರೋದು. ಡಾಕರ್ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆನೂ ಕಂಪ್ಯಾಟಬಲ್ ಆಗಿರುತ್ತೆ. ಮತ್ತು ಇದರಲ್ಲೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಇದರಲ್ಲಿ ಕಂಟೈನರ್ಸ್ ಅಂತ ಇದೆ. ನಿಮ್ಮ ಕೋಡ್ನ ಮತ್ತು ಅದ್ರ ಡಿಪೆಂಡೆನ್ಸೀಸ್ನ ಒಂದು ಕಂಟೈನರ್ ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ವ್ರ್ಯಾಪ್ ಅಪ್ ಮಾಡುತ್ತೆ. ಹಾಗೆ ಈ ಕಂಟೈನರ್ಸ್ ಆ್ಯಕ್ಚುಲಿ ಹಾರ್ಟ್ ಆಫ್ ದಿ ಡಾಕರ್ ಅಂದರೆ ತಪ್ಪಾಗೋದಿಲ್ಲ. ನಿಮ್ಮ ಪ್ರೋಗ್ರಾಮ್ ಆಗಿರ್ಬೋದು, ನಿಮ್ಮ ಕೋಡ್ ಆಗಿರ್ಬೋದು, ಡಿಪೆಂಡೆನ್ಸೀಸ್ ಆಗಿರ್ಬೋದು, ಏನೇನು ಬೇಕಾಗತ್ತೆ ಅದು ಎಲ್ಲದೂ ಈ ಕಂಟೈನರಲ್ಲಿರುತ್ತೆ. ಆ ಕಂಟೈನರು ಪೋರ್ಟೇಬಲ್ ಆಗಿರುತ್ತೆ. ಈ ಪೋರ್ಟೆಬಿಲಿಟಿ ಯಾವುದೇ ಡೆವಲಪರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಪೋರ್ಟೆಬಿಲಿಟಿಯಿಂದ ನಿಮ್ಮ ಕಂಟೈನರ್ಸ್ನ ಎಲ್ಲೇ ಪ್ಲೇಸ್ ಮಾಡಿದ್ರೂ ನಿಮ್ಮ ಲೋಕಲ್ ಸಿಸ್ಟಮಲ್ಲಿ ಅಪ್ಲಿಕೇಶನ್ ಹೇಗೆ ರನ್ ಆಗ್ತಿತ್ತೋ ಅದೇ ಥರನೇ ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ಹಾಗೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ನಾವು ಹೇಗೆ ಇಮೇಜಸ್ನಾಗಲಿ ಫಾರ್ವರ್ಡ್ ಮೆಸೇಜಸ್ನಾಗಲಿ ಸೋಷಿಯಲ್ ಮೀಡಿಯಾಗೆ ಹೇಗೆ ಫಾರ್ವರ್ಡ್ ಮಾಡ್ತೀವೋ ಅದೇ ಥರನೇ ಈ ಥರ ಡಾಕರ್ ಕಂಟೈನರ್ಸ್ನ ಕೂಡ ನಾವು ಶೇರ್ ಮಾಡ್ಬೋದು. ಸೋಷಿಯಲ್ ನೆಟ್ವರ್ಕಿಂಗ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ನಾವು ಅದನ್ನು ಶೇರ್ ಮಾಡ್ಬೋದು. ಸೊ ಇದು ಒನ್ ಆಫ್ ದಿ ಫೀಚರ್ಸ್ ಆಫ್ ಡಾಕರ್. ಸೊ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಡಾಕರ್ ಒಂದು ಸಾಫ್ಟ್ವೇರ್. ಅದು ಕಂಟೈನರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕಂಟೈನರ್ಸು ತುಂಬ ಪವರ್ಫುಲ್ ಆ್ಯಂಡ್ ವೆರಿ ಪ್ಯಾಕ್ಡ್ ಅಪ್ ಆ್ಯಂಡ್ ಇಟ್ ಹ್ಯಾಸ್ ಅ ಲಾಟ್ ಮೋರ್ ಫೀಚರ್ಸ್. ಈ ಕಂಟೈನರ್ಸಲ್ಲಿ ಏನೇನಿರುತ್ತೆ? ನಿಮ್ಮ ಕೋಡ್ ಇರುತ್ತೆ, ಡಿಪೆಂಡೆನ್ಸೀಸ್ ಇರುತ್ತೆ, ಕಾನ್ಫಿಗರೇಷನ್ ಇರುತ್ತೆ, ನೆಟ್ವರ್ಕಿಂಗ್ ಇರುತ್ತೆ. ಹಾಗೆ OS ಅಲ್ಲಿ ಏನಾದರೂ ಡಿಪೆಂಡೆನ್ಸೀಸ್ ಇದ್ದರೆ ಅದು ಕೂಡ ಈ ಕಂಟೈನರ್ಸಲ್ಲಿ ಇರುತ್ತೆ. ಸೊ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ ಈ ಕಂಟೈನರ್ಸಲ್ಲಿ ನಿಮಗೇನೇನು ಬೇಕಾಗತ್ತೆ ಅಂದರೆ ನಿಮ್ಮ ಕೋಡ್, ಕಾನ್ಫಿಗರೇಷನ್, ಡಿಪೆಂಡೆನ್ಸೀಸ್ ಏನೇನು ಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ರನ್ ಮಾಡೋದಕ್ಕೆ ಅದಷ್ಟು ಈ ಕಂಟೈನರಲ್ಲೇ ಸಿಗುತ್ತೆ. ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರಿಗಿದು ಹೆಲ್ಪ್ ಆಗುತ್ತೆ ಅನಿಸುತ್ತೆ ಅವ್ರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ಒಂದು ಸಮ್ಮರಿ ಕೊಡ್ತೀನಿ. ಡಾಕರ್ ಒಂದು ಕ್ಲೈಂಟ್ ಸೈಡ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಇದರಲ್ಲಿ ಕಂಟೈನರ್ಸ್ನ ಡಿಸೈನ್ ಮಾಡ್ಬೋದು. ಹಾಗೆ ನಿಮ್ಮ ಕೋಡ್ ಆಗಿರ್ಬೋದು, ಕಾನ್ಫಿಗರೇಷನ್ ಆಗಿರ್ಬೋದು, ಡಿಪೆಂಡೆನ್ಸೀಸ್ ಆಗಿರ್ಬೋದು, ಅದನ್ನೆಲ್ಲ ಏರ್ ಟೈಟ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಪೋರ್ಟಬಲ್. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಶೇರ್ ಮಾಡ್ಬೋದು. ಹಾಗೆ ಇದನ್ನು ಸರ್ವೀಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂದರೆ ಇದರಲ್ಲಿ ಡಾಕರ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ಸ್ನ ಡಿಪ್ಲಾಯ್ ಮಾಡ್ಬೋದು. ಇನ್ನೊಂದು ಅಡಿಷ್ನಲ್ ಟಿಪ್ ಹೇಳ್ತೀನಿ ಅಂತ ಆವಾಗಲೇ ಹೇಳಿದ್ನಲ್ಲ, ಅದೇನು ಅಂತಂದರೆ ಡಾಕರ್ ಈಸ್ ಆಲ್ಸೋ ಅ ಕಂಪನಿ. ಇವಾಗ ನಾನು ಹೇಳಿದಷ್ಟು ಅವರೇ ಮ್ಯಾನೇಜ್ ಮಾಡ್ತಾರೆ.
ಐ ಹೋಪ್ ಇವಾಗ ನಿಮಗೆ ಡಾಕರ್ ಬಗ್ಗೆ ನೀಟಾಗಿ ಗೊತ್ತಾಗಿದೆ. ಡಾಕರ್ ಅಂದರೆ ಏನು, ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತೆಲ್ಲ ನಿಮಗೆ ನೀಟಾಗಿ ಅರ್ಥ ಆಗಿದೆ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.